ನಟ ದರ್ಶನ್ ಸೇರಿದಂತೆ 7 ಜನರಿಗೆ ಇದೀಗ ಜೈಲಿನ ಊಟ ಫಿಕ್ಸ್ ಆಗಿದೆ. ಹಾಗಾದ್ರೆ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಪ್ರಮುಖ ಕಾರಣಗಳೇನೇನು? 16 ಪ್ರಶ್ನೆಗಳು ಎಲ್ಲರಲ್ಲಿಯೂ ಸಹ ಕಾಡ್ತಾ ಇದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಯಾರು ಎಷ್ಟೇ ದೊಡ್ಡವರಾಗಿದ್ರೂ ಕಾನೂನು ಒಂದೇ. ಕಾನೂನಿಗಿಂತ ಯಾರು ಮೇಲಲ್ಲ ಎಂದ ಸುಪ್ರೀಂ ಕೋರ್ಟ್. ನಟ ದರ್ಶನ್ಗೆ ಚಾಟಿ ಬೀಸಿದ ಸುಪ್ರೀಂ ಕೋರ್ಟ್. ಯಾರೇ ಆರೋಪಿಗಳು ಆಗಿದ್ರೂ ತಪ್ಪು ಮಾಡಿದ್ರೆ ಅವರಿಗೆ ಕಾನೂನು ಶಿಕ್ಷೆ ನೀಡುತ್ತೆ. ನಟ ದರ್ಶನ್ ಮೇಲೆ ಇದೀಗ ಕೊಲೆ ಪ್ರಕರಣದ ಸೆಕ್ಷನ್ ಸಹ ಬಹುತೇಕ ಫಿಕ್ಸ್ ಆಗಿದೆ. ಆ ಒಂದು ಆಧಾರದ ಮೇಲೆಯೇ ಸುಪ್ರೀಂ ಕೋರ್ಟ್ ಸಹ ಜಾಮೀನು ಅರ್ಜಿಯನ್ನ ರದ್ದುಗೊಳಿಸಿದೆ. ವೈದ್ಯಕೀಯ ಕಾರಣ ನೀಡಿ ಹೈಕೋರ್ಟ್ಗೆ ದರ್ಶನ್ ಅರ್ಜಿ. ಹೈಕೋರ್ಟ್ ಸಹ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲ್ ನೀಡಿತ್ತು. ಆದ್ರೆ ಇಲ್ಲಿಯವರೆಗೂ ದರ್ಶನ್ ಆಪರೇಷನ್ ಮಾಡಿಸಿಕೊಂಡಿಲ್ಲ. ಜೈಲಿನಲ್ಲಿ ಸಿಗರೇಟ್ ಸೇದಿದ್ದ ವಿಚಾರ ಸುಪ್ರೀಂಗೂ ತಿಳಿಸಲಾಗಿತ್ತು. ಸರ್ಕಾರಿ ಪರ ವಕೀಲರ ಪ್ರಬಲ ವಾದದಿಂದ ಬೇಲ್ ರದ್ದು. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಕಾರಣ ಎನ್ನಲಾಗಿದೆ. ಇನ್ನು ಸಾಕ್ಷಿಗಳ ಜೊತೆ ಸಂಪರ್ಕ ಹೊಂದುವಂತಿಲ್ಲ, ಯಾವುದೇ ಸಾಕ್ಷಿಗೆ ಒತ್ತಡ ತರುವಂತಿಲ್ಲ ಎಂಬ ಅಂಶಗಳನ್ನ ಇಟ್ಕೊಂಡು ಕೋರ್ಟ್ ಬೇಲ್ ನೀಡಿರುತ್ತೆ. ಆದ್ರೆ ನಟ ದರ್ಶನ್ ಕೆಲ ತಿಂಗಳ ಹಿಂದೆ ನಟ ಚಿಕ್ಕಣ್ಣನ ಜೊತೆಗೆ ಕಾಣಿಸಿಕೊಂಡಿದ್ರು. ನಟ ಚಿಕ್ಕಣ್ಣ ಸಹ ಈ ಒಂದು ಕೊಲೆ ಕೇಸ್ನಲ್ಲಿ ಓರ್ವ ಸಾಕ್ಷಿದಾರನಾಗಿದ್ದು, ಹೀಗಾಗಿ ಅವರನ್ನ ಭೇಟಿ ಮಾಡಿದ್ದು ಸಹ ಒಂದು ರೀತಿಯಲ್ಲಿ ಸಾಕ್ಷಿಯ ಮೇಲೆ ಪ್ರಭಾವ ಬೀರಿದಂತೆ. ಹೀಗಾಗಿ ಈ ಒಂದು ವಿಚಾರಗಳನ್ನ ಇದೀಗ ಸುಪ್ರೀಂ ಕೋರ್ಟ್ ಗಮನದಲ್ಲಿ ಇಟ್ಟುಕೊಂಡು ಜಾಮೀನನ್ನ ರದ್ದುಗೊಳಿಸಿದೆ. ಹೀಗಾಗಿ ನಟ ದರ್ಶನ್ ನಿಂದಾಗಿ ಬಹುತೇಕ ಎಲ್ಲ ಆರೋಪಿಗಳಿಗೂ ಸಹ ನೇರವಾಗಿ ತೊಂದರೆ ಉಂಟಾಗಿಲ್ಲ. ಆದ್ರೆ ಇಲ್ಲಿ ಪರೋಕ್ಷವಾಗಿ ಎಲ್ಲರಿಗೂ ಸಹ ತೊಂದರೆ ಆಗಿರೋದಂತೂ ಸತ್ಯ ಎನ್ನಲಾಗುತ್ತಿದೆ. ಇಂದು ಬಹುತೇಕ ಎಲ್ಲರೂ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇಂದು ಎಲ್ಲರೂ ಸಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿಯೇ ಇರಲಿದ್ದು, ಮುಂದಿನ ದಿನಗಳಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಮತ್ತು ಜೈಲಿನ ಅಧಿಕಾರಿಗಳು ಚರ್ಚೆ ನಡೆಸಿ ನಂತರ ಯಾವ ಆರೋಪಿಯನ್ನ ಯಾವ ಜೈಲಿಗೆ ಕಳುಹಿಸಬೇಕು ಅಂತ ತೀರ್ಮಾನ ಮಾಡಲಾಗುತ್ತೆ ಎನ್ನಲಾಗಿದೆ. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಎಂಬ ಹೆಸರು ಇದೀಗ ಡಿ ಗ್ಯಾಂಗ್ಗೆ ಭಯಪಡಿಸುತ್ತಿರುವುದು ಮಾತ್ರ ಸತ್ಯ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.